ಇಡ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಆದರೆ ಈಗ ಇಡ್ಲಿಯೇ ಆರೋಗ್ಯಕ್ಕೆ ಮಾರಕವಾಗ್ತಿರುವಂಥ ಭಯಾನಕ ಮಾಹಿತಿ ಬೆಳಕಿಗೆ ಬಂದಿದೆ. ಆಹಾರ ಇಲಾಖೆ ನಡೆಸಿರುವಂಥ ಪರೀಕ್ಷೆಯಲ್ಲಿ ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದೆ. ಬಿಸಿ ಬಿಸಿ ಇದೆ ಅಂತ ನೀವು ಕೂಡ ಅನುಭವಿಸಿ ಇಡ್ಲಿ ತಿಂದೇ ಇರ್ತೀರಾ. ಇಡ್ಲಿ ಅಂದರೆ ಬೆಳಗಿನ ಉಪಹಾರಕ್ಕೆ ಬಹುತೇಕರ ಬೆಸ್ಟ್ ಫುಡ್. ಇಡ್ಲಿಯನ್ನು ಇಷ್ಟಪಡದವರೇ ಇಲ್ವೇನೋ ಅಂದ್ರೋ ತಪ್ಪಿಲ್ಲ. ಮಕ್ಕಳು ಒಪ್ಪುವಂಥ, ರೋಗಿಗಳಿಗೆ ಒಗ್ಗುವಂಥ ಟಿಫನ್ ಅಂದರೆ ಇಡ್ಲಿ. ಆದರೆ ಅದೇ ಇಡ್ಲಿ ಈಗ ಮಾರಕ ರೋಗವನ್ನು ಹೊಟ್ಟೆಗೆ ಸೇರಿಸಿದೆ ಅನ್ನೋ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಇಡ್ಲಿ ಪ್ರಿಯರಿಗೆ ಆಹಾರ ಇಲಾಖೆಯಿಂದ ಶಾಕಿಂಗ್ ಸುದ್ದಿ. ಇಡ್ಲಿ ಸ್ಯಾಂಪಲ್ ಪರೀಕ್ಷೆ ವರದಿಯಲ್ಲಿದೆ ಭಯಾನಕ ಮಾಹಿತಿ. ಇಡ್ಲಿ ಯಾವುದೇ ಹೋಟೆಲ್ಗಳಲ್ಲೂ ಸುಲಭವಾಗಿ ಸಿಗಬಹುದಾದ ಟಿಫನ್. ಬೆಳಗ್ಗೆಯಷ್ಟೇ ಅಲ್ಲ, ಮಧ್ಯಾಹ್ನ, ಸಂಜೆ, ರಾತ್ರಿಗೂ ಇಡ್ಲಿಯನ್ನೇ ನೆಚ್ಚಿಕೊಂಡಿರೋರು ಬಹಳಷ್ಟು ಜನರಿದ್ದಾರೆ. ಆದರೆ ಇಡ್ಲಿ ತಯಾರಿಕೆಯಲ್ಲಿ ಕೆಲವರು ಬಳಸ್ತಾ ಇರೋ ತಪ್ಪು ವಿಧಾನ ಜನರ ಆರೋಗ್ಯಕ್ಕೆ ಕುತ್ತು ತರ್ತಿದೆ. ಅದೇನೆಂದರೆ ಇಡ್ಲಿ ಬೇಯಿಸುವಾಗ ಸಾಮಾನ್ಯವಾಗಿ ಕಾಟನ್ ಬಟ್ಟೆಯನ್ನ ಬಳಸಬೇಕು. ಆದರೆ ಕೆಲವು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಪೇಪರ್ ಬಳಸ್ತಿದ್ದಾರೆ. ಈ ರೀತಿ ಪ್ಲಾಸ್ಟಿಕ್ ಪೇಪರ್ ಬಳಸಿ ಇಡ್ಲಿ ತಯಾರಿಸೋದ್ರಿಂದ ಶಾಖಕ್ಕೆ ಪ್ಲಾಸ್ಟಿಕ್ನಿಂದ ಹಾನಿಕಾರಕ ವಸ್ತು ಹೊರಬಂದು ಆಹಾರದ ಜೊತೆ ಸೇರಿಕೊಳ್ಳುತ್ತದೆ. ಇದು ಕ್ಯಾನ್ಸರ್ ಕಾರಕವಾಗಿದೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಆಹಾರ ಇಲಾಖೆ ಬೆಂಗಳೂರಿನ ಇಡ್ಲಿ ಸ್ಯಾಂಪಲ್ಸ್ ಸಂಗ್ರಹ ಮಾಡಿ ಪರೀಕ್ಷೆ ನಡೆಸಿದೆ. ಇವುಗಳಲ್ಲಿ ಕೆಲವು ಮಾದರಿಗಳ ಫಲಿತಾಂಶ ಬಂದಿದೆ. ಇಡ್ಲಿ ಸ್ಯಾಂಪಲ್ಸ್ ಅನ್ಸೇಫ್ ಅನ್ನೋ ಮಾಹಿತಿ ಬಯಲಾಗಿದೆ. ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಕೆಯಿಂದ ಕ್ಯಾನ್ಸರ್, ಹೃದಯಾಘಾತವಾಗುತ್ತಾ? ಈ ಪ್ರಶ್ನೆಗೆ ವೈದ್ಯರು ಹೌದು ಅಂತಿದ್ದಾರೆ. ಈ ಬಗ್ಗೆ ಕೆಸಿ ಜನರಲ್ ಆಸ್ಪತ್ರೆ ಆಹಾರ ತಜ್ಞೆ ಕೀರ್ತಿ ಹಿರೇಸಾವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪಾರ್ಚ್ಮೆಂಟ್ ಪೇಪರ್ ಕ್ವಾಲಿಟಿ ಇಲ್ಲದಿರೋದ್ರಿಂದ PFAS ಎಂಬ ಕೆಮಿಕಲ್ ಹೊರಬರುತ್ತದೆ. ಇದು ತಾಪಮಾನದಲ್ಲಿ ಬೇಗ ಮೆಲ್ಟ್ ಆಗಿ ಆಹಾರಕ್ಕೆ ಸೇರುತ್ತೆ. ಇದರಿಂದ ಕ್ಯಾನ್ಸರ್ ಜೊತೆ ಬೆಳವಣಿಗೆ ಕುಂಠಿತ, ಹಾರ್ಮೋನ್ ಏರುಪೇರು, ಗರ್ಭಧಾರಣೆ ಸಮಸ್ಯೆ, ಹೃದಯಾಘಾತ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ದಾರೆ. PFAS ಅನ್ನೋ ಕಾಂಪೌಂಡು ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿಯಾಗುವಂಥ ಕಾರಣಗಳು ಹೆಚ್ಚಾಗಿರ್ತವೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಈ ಪ್ರೆಗ್ನೆನ್ಸ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ ಏನಾದರೂ ಅಂಥ ಬಳಕೆ ಮಾಡಿರೋಂಥ ಲೋ ಕ್ವಾಲಿಟಿ ಪಾರ್ಚ್ಮೆಂಟ್ ಪೇಪರಲ್ಲಿ ತಯಾರಾಗಿರೋ ಆಹಾರಗಳನ್ನ ಸೇವನೆ ಮಾಡಿದ್ರೆ ಖಂಡಿತವಾಗೂ ಮಗು ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಆಕೆ ಗರ್ಭಿಣಿಯಾಗಿರೋದ್ರಿಂದ ಆಕೆ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಇನ್ನು ಡೆಡ್ಲಿ ಇಡ್ಲಿ ಬಗ್ಗೆ ಜನರು ಪ್ರತಿಕ್ರಿಯೆ ನೀಡಿದ್ದು, ಈ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಸಾರ್ವಜನಿಕರು ದೂರದಿಂದ ಊರಿಂದ ಬಂದಿರೋರಿಗೆ ಅವರಿಗೆ ರಾತ್ರಿ ಎಲ್ಲ ಕೆಲವೊಂದು ಟೈಮ್ ಊಟ ಇರಲ್ಲ. ಬೆಳಿಗ್ಗೆ ಬಂದಿದ ತಕ್ಷಣ ಅವರು ಹಸಿವಿನಿಂದ ಈ ರೋಡಲ್ಲಿರೋ ಕಡೆ ಎಲ್ಲ ತಿಂತಾರೆ. ಅವ್ರಿಗೆ ಒಳಗಡೆ ಏನು ಮಾಡ್ತಾ ಇದೆ, ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ಇದ್ರ ಬಗ್ಗೆ ಎಲ್ಲ ಕಾನೂನು ಕ್ರಮ ತಗೊಂಡು ಮತ್ತೆ ಈ BBMP ಅವರಾಗಿರ್ಬೋದು ಮತ್ತು ಅದು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುವಾಗಿ ಬಂದು ಕ್ರಮ ಕೈಗೊಳ್ಳಬೇಕು. ಸದ್ಯ ಆಹಾರ ಇಲಾಖೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಲು ನಿರ್ಧರಿಸಿದೆ. ಆಹಾರ ಪ್ರಿಯರು ಆದಷ್ಟು ಪ್ಲಾಸ್ಟಿಕ್ನಿಂದ ದೂರ ಉಳಿದ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9.